ವರಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಯಾರು ಖುಷಿ ಆಗಿಲ್ಲ ಅಂದ್ರೂ ನಮ್ಮ ಹೆಣ್ಮಕ್ಳಿಗಂತೂ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗು. ನೋಡ್ತಾ ಇರ್ಬೋದು ನಮ್ಮ ಮನೇಲೂ ಕೂಡ ಸಡಗರ ಸಂಭ್ರಮ ಎಲ್ಲನೂ ಕೂಡ ಇತ್ತು. ಮನೆ ಕ್ಲೀನಿಂಗಿಂದ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ತೋರಣ ಎಲ್ಲನೂ ಕೂಡ ತೊಳೆದಾಕಿ ಮನೆ ಧೂಳೆಲ್ಲ ಹೊಡ್ಕೊಂಡು ನಮ್ಮ ಮನೇಲಿ ಇದೇ ಫಸ್ಟ್ ಟೈಮ್ ಹಬ್ಬನ ಮಾಡ್ತಾ ಇರೋವಂಥದ್ದು. ನಾನು ನಮ್ಮ ಅಮ್ಮನ ಮನೇಲಿ ಮಾಡ್ತಾ ಇದ್ದೆ, ಇವಾಗ ನಮ್ಮ ಮನೇಲೇ ಮಾಡ್ತಾ ಇದ್ದೀನಿ ಈ ವರ್ಷದಿಂದ. ಹಾಗೆ ಮಳೆನೂ ಕೂಡ ಬಂತು, ಅಷ್ಟರಲ್ಲಿ ಮನೆ ಕ್ಲೀನಿಂಗ್ ಎಲ್ಲ ಮುಗ್ದಿತ್ತು. ಮಳೆ ಬಂದ್ರಂತೂ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಕೋಳಿ ಎಲ್ಲ ಬಂದು ಈ ಥರ ಕೂತಿದ್ವು. ಹಾಗೆಯೇ ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ತರಕಾರಿ ಹಣ್ಣೆಲ್ಲ ತೊಗೊಂಡು ಕುಣಿಗಲ್ಲಿಂದ ಬಂದು ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಡೀಪ್ ಕ್ಲೀನ್ ಮಾಡಿದೆ ಅಂತಲೇ ಹೇಳ್ಬೋದು. ಅಡುಗೆ ಮನೆ ಅಂತೂ ಫುಲ್ ಕ್ಲೀನ್ ಮಾಡಿದೆ. ಅದರಲ್ಲೂ ಈ ಲೈಟಿಂಗ್ಸ್ನಂತೂ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಬೆಂಗಳೂರಲ್ಲಿದ್ದಾಗ ನಾನು ಈ ಥರ ಲೈಟಿಂಗ್ಸ್ನ ಹಾಕ್ಕೊಂಡಿದ್ದೆ. ನನಗೆ ತುಂಬ ಇಷ್ಟ ಆಗ್ತಿತ್ತು. ಇಲ್ಲಿ ಹಾಕೋಬೇಕು ಅಂತೇಳಿ ಹಾಕೊಳ್ಳೋಕ್ಕಾಗಲಿಲ್ಲ. ಇವಾಗ ಡೀಪ್ ಕ್ಲೀನ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಸೆಟ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಬೆಳಿಗ್ಗೆ ಹಬ್ಬದ ದಿನ ಲಾಗ್ನು ಕೂಡ ಇದರಲ್ಲೇ ಕಂಟಿನ್ಯೂಷನ್ ಮಾಡಿದ್ದೀನಿ. ಯಾವುದೇ ರೀತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಗಡಿಬಿಡಿ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗೋಯಿತು. ಹಾಗಾಗಿ ರಂಗೋಲಿ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಸ್ನಾನ ಮಾಡಿ ಬಂದ ತಕ್ಷಣ ಫಸ್ಟು ನಾನು ಬೇಳೆ ಎಲ್ಲ ಬೇಯಾಕಿ ಎಲ್ಲ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಡಿಸಿ ಇವಾಗ ದೇವ್ರನ್ನ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಹೋಗೋಷ್ಟರಲ್ಲಿ ಹೂವು, ಕಣಗಿಲೆ ಹೂವು ಎಲ್ಲ ತೊಗೊಂಬಂದರು. ಹೂವು ಅಂತೂ ಮಾತಾಡ್ಸಂಗೆ ಇರಲಿಲ್ಲ ಬಿಡಿ, ಅಷ್ಟು ರೈಟ್ ಇತ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಮಾಡ್ತೀನಿ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನದೇ ಅರ್ಧ ದೃಷ್ಟಿ ಆಯಿತು ಅನಿಸುತ್ತೆ. ನಮ್ಮನೆ ಮುಖೋಡ ಎಲ್ಲ ಏನೂ ಇಲ್ಲ, ಇದೆ ಫಸ್ಟ್ ಟೈಮ್ ಅಲ್ವಾ. ನಮ್ಮಮ್ಮ ಮತ್ತು ನಮ್ಮ ಆಂಟಿಯವರೆಲ್ಲ ಹಂಗೆ ಕಾಯಲ್ಲೇ ಮಾಡು ಅಂತ ಹೇಳಿದ್ರು. ಹಾಗಾಗಿ ಕಾಯಲ್ಲೇ ಕೂಡ ಕೂರಿಸಿ ಲಕ್ಷ್ಮಿನ ನೋಡೋದ್ರಲ್ಲಿ ಇತ್ತಲ್ಲ ಖುಷಿ. ನಿಜವಾಗ್ಲೂ ನಮ್ಮ ಮನೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗೇನೆ ಅಂತ ಹೇಳ್ಬೋದು. ನನ್ನ ಮಗಳಂತೂ ತುಂಬ ಖುಷಿಪಟ್ಲು. ಅವಳಿಗೆ ಈ ಥರ ಎಲ್ಲ ನಮ್ಮ ಮನೇಲೇ ಮಾಡಬೇಕು ಅಂತ ಅವಳಿಗೆ ಆಸೆ. ಹಾಗಾಗಿ ಎಲ್ಲನೂ ಕೂಡ ಮಾಡಿದ್ವಿ. ನಮ್ಮ ಮನೇಲೂ ಕೂಡ ಎಲ್ಲ ಖುಷಿಯಿಂದ ಪೂಜೆ ಎಲ್ಲ ಮುಗಿಸಿದ್ವಿ. ಹಳ್ಳಿ ಆಗಿರೋದ್ರಿಂದ ಹೊರಗಡೆ ಕೆಲಸನೂ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ಮನೆಯವರೆಲ್ಲ ಈಚೆ ಕೆಲಸ ಮಾಡ್ಕೊತಾಯಿದ್ರು. ನನ್ನ ಮಗಳು ಅದು ಯಾವುದೋ ಒಂದು ಮೈಕ್ ಥರ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಕೇಳ್ತಾ ಇದ್ಲು, ಹೆಂಗೆ ಅನಿಸ್ತೈತೆ ನಿಮಗೆ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡಿಕೊಂಡು. ಇವಾಗ ಅಡುಗೆ ಊಟನೂ ಕೂಡ ಮಾಡಿದೆ, ಸಿಂಪಲಾಗೆ ಮಾಡಿದ್ದೆ. ಮಾಮೂಲಿ ಒಬ್ಬಟ್ಟಿನ ಸಾಂಬಾರು, ಒಬ್ಬಟ್ಟು, ಕಾಳುಗೊಜ್ಜು, ಹಾಗೆ ಕೋಸಂಬರಿ ಮಾಡಿರಲಿಲ್ಲ, ಸೌತೆಕಾಯಿ ಮಾತ್ರ ಹಚ್ಚಿಟ್ಟಿದ್ದೆ. ಮೇಯ್ನ್ ಡಿಶ್ಶು ಒಬ್ಬಟ್ಟು, ಆದರೆ ಕಾಳುಗೊಜ್ಜು, ಒಬ್ಬಟ್ಟು ಮತ್ತು ಕಾಳುಗೊಜ್ಜು ಇಷ್ಟು ಮಾಡಿ ಎಲ್ಲರೂ ಕೂಡ ಊಟ ಕೂಡ ಮುಗಿಸಿದ್ವಿ. ಇದಾಗಿತ್ತು ವರಲಕ್ಷ್ಮಿ ಹಬ್ಬದ ಲಾಗ್ ಅಂತಲೇ ಹೇಳ್ಬೋದು. ಮನೆ ಕ್ಲೀನಿಂಗಿಂದ ಎಲ್ಲನೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.